ವೀಕ್ಷಕರೇ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಜೀವನದಲ್ಲಿ ಶಿಕ್ಷಣ ಅನ್ನೋದು ಬಹಳ ಇಂಪಾರ್ಟೆಂಟ್, ತುಂಬಾ ಮುಖ್ಯ. ನಮ್ಮಲ್ಲಿ ಯಾರಾದರೂ ಮಕ್ಕಳು ಹುಡ್ತಾರೆ ಅಂತ ಹೇಳಿದಾಗ ಹುಟ್ಟಿದಾಗಿನಿಂದಲೇ ನಾವು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀವಿ, ಎಲ್ಲಿ ಓದಿಸ್ಬೇಕು, ಏನು ಓದಿಸ್ಬೇಕು ಅಂತ. ಅದರಲ್ಲೂ MD, ಮೆಡಿಕಲ್, ಇಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್ ಈ ಥರದ ಕೋರ್ಸ್ಗಳನ್ನು ಮಾಡಿಸುವಾಗ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀವಿ ಯಾವ ಸಂಸ್ಥೆಯಲ್ಲಿ ಓದಿಸ್ಬೇಕು ಅಂತ. ಅನೇಕರು ವಿದೇಶಗಳಲ್ಲಿ ನಮ್ಮ ಮಕ್ಕಳನ್ನು ಓದಿಸಿದ್ರೆ ತುಂಬ ಒಳ್ಳೆ ಕರಿಯರ್ ಬಿಲ್ಡ್ ಮಾಡ್ಕೊಳ್ತಾರೆ ಅಂತ ಅಂದುಕೊಳ್ತಾರೆ. ಆದರೆ ನಂಬಿಕೆ ಹೇಗೆ ಬರೋದು? ವಿದೇಶದಲ್ಲಿ ಓದಿಸೋದಾದ್ರೂ ಹೇಗೆ, ಯಾರಿದ್ದಾರೆ ನಮ್ಮ ಜೊತೆ ಅಂತ ಅಂದಾಗ ಅಲ್ಲಿ ಕಾಣಿಸ್ಕೊಳ್ಳೋದೆ ITCS ಅನ್ನುವಂಥ ಸಂಸ್ಥೆ. 2014ರಲ್ಲಿ ಈ ಸಂಸ್ಥೆ ಶುರುವಾಗುತ್ತೆ. ಈ ಸಂಸ್ಥೆಯ ನಾಯಕರು ಯಾರು ಅಂತ ಹೇಳಿದ್ರೆ 18 ವರ್ಷಕ್ಕೂ ಅಧಿಕ ಅನುಭವವನ್ನು ಹೊಂದಿರುವಂಥ ಛತ್ರಧಾರಿ ಮಂಡಲ್ ಅವರು. ಇವರು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಸುಮಾರು 20ಕ್ಕೂ ಅಧಿಕ ದೇಶಗಳಲ್ಲಿ 100ಕ್ಕೂ ಅಧಿಕ ಯೂನಿವರ್ಸಿಟಿಗಳಲ್ಲಿ ಮಕ್ಕಳನ್ನು ಓದಿಸ್ತಾ ಇದ್ದಾರೆ. ಜೊತೆಗೆ ಕೇವಲ ಓದಿಸೋದು ಮಾತ್ರ ಅಲ್ಲ, ಆ ಯೂನಿವರ್ಸಿಟಿಗಳಿಗೆ ಮಕ್ಕಳನ್ನು ಕರ್ಕೊಂಡು ಹೋಗೋದು ಮಾತ್ರ ಅಲ್ಲ, ಸಂಪೂರ್ಣವಾದಂತಹ ಜವಾಬ್ದಾರಿ, ಓದಿಸಿ ಮರಳಿ ಬರುವವರೆಗೆ ಸಂಪೂರ್ಣ ಜವಾಬ್ದಾರಿಯನ್ನ ಈ ಸಂಸ್ಥೆ ವಹಿಸಿಕೊಳ್ಳುತ್ತೆ. ಸೊ ಈ ಸಂಸ್ಥೆಯ ಬಗ್ಗೆ ಹೇಳಿದೆ, ಇದರ ನಾಯಕರ ಬಗ್ಗೆ ಹೇಳಿದೆ. ಹಾಗಾದ್ರೆ ಬನ್ನಿ ಅವರ ಜೊತೆಗೆ ನೇರವಾಗಿ ಮಾತಾಡೋಣ, ಈ ಸಂಸ್ಥೆಯ ಬಗ್ಗೆ ಕೇಳೋಣ. ಈ ಸಂಸ್ಥೆಯ MD ಆಗಿರುವಂಥ ಛತ್ರಧಾರಿ ಮಂಡಲ್ ಅವರೇ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಸ್ವಾಗತ ಸರ್. ಥ್ಯಾಂಕ್ ಯು ಸರ್ ಹೇಳಿ ಸರ್, ಈ ಕಂಪನಿ ಅಥವಾ ಈ ಸಂಸ್ಥೆ, ಇದರ ಹಿಂದಿರುವಂಥ ವಿಷನ್ನು ಹೇಗೆ ಕೆಲಸ ಮಾಡುತ್ತೆ ಹೇಳಿ ಸರ್. Indian parents and student has a dream to become a doctor. Cost of study MBBS in India is extremely high. Parents are selling their land, their mothers are selling their gold jewelries, and they are getting seats. They are fulfilling the cost of the Indian private colleges by paying crores and crores rupees. By seeing this pain, we started and giving options for the parents and students, those wants to become a doctor, for them in a affordable budget, in a safe and security environment. And that options we are providing since 2014. Till date, more than 1,000 plus students we have already made a doctor. Those are practicing and still many are in colleges. We are associated with 100 plus universities in 20 plus countries. So we have vast number of options where we can provide admissions. And more interesting, it is a completely budget friendly. Okay. Multiple universities we have where the tuition fees is just 2,05,000 per year. And compared to India, here it is in 27 lakhs, 28 lakhs per year into the private and deemed university. So by seeing this entire scenario, we started this particular ITCS study abroad solutions to fulfill the dreams of becoming a doctor of middle class families. Those cannot afford this much of fees in Indian medical colleges. ಈಗ ನಮ್ಮ ಜೊತೆಗೆ ಸೀನಿಯರ್ ಕೌನ್ಸಿಲರ್ ಆಗಿರುವಂಥ ಅಮೃತ ಅವರು ಇದ್ದಾರೆ. ಮೇಡಮ್ ನಮಸ್ತೆ, ಸ್ವಾಗತ. ಹೇಗೆ ವರ್ಕ್ ಆಗತ್ತೆ ಅಂತ ಈ ಸಂಸ್ಥೆ? ಅಂದ್ರೆ ಈಗ ನಾನು ಅಥವಾ ನನ್ನ ಯಾರೋ ಮಗಳೋ ಮಗನೋ ಇದ್ದಾರೆ, ನಾನು ಈ ಸಂಸ್ಥೆಗೆ ಬಂದು ವಿದೇಶದಲ್ಲಿ ಓದಿಸ್ಬೇಕು, ಹೇಗೆ ಈ ಪ್ರೊಸೀಜರ್ ಹೇಗೆ ಶುರು ಆಗುತ್ತೆ? ಏನಕ್ಕೆ ITCS ನ ಚೂಸ್ ಮಾಡ್ಕೋಬೇಕು ಅಂತಂದ್ರೆ, ಸೊ ನಾವು 2014 ಕಂಪ್ನಿ ಸ್ಟಾರ್ಟ್ ಆಗಿ ಸೊ 11 ಇಯರ್ಸ್ ಕಂಪ್ಲೀಟ್ ನಾವು ಮಾಡಿದೀವಿ. ಸೊ ಬ್ಯಾಂಗ್ಳೂರಲ್ಲಿ ತುಂಬಾ ಕನ್ಸಲ್ಟೆನ್ಸ್ ಇದೆ. ಏನಕ್ಕೆ ITCSಗೆ ಹೋಗ್ಬೇಕು ಅಂತ ನಿಮ್ಗೆ ಕ್ವಶನ್ ಬರ್ಬೋದು. ಏನಕ್ಕೆ ಅಂತ ನಾವು A to Z ಸರ್ವಿಸ್ನ 11 ಇಯರ್ಸ್ ಇಂದ ಕೊಟ್ಕೊಂಡ್ ಬರ್ತಾ ಇದ್ದೀವಿ. ಸೊ ಅದು ಪೇರೆಂಟ್ಸ್ಗೆ ನಾವು ನೀಟಾಗಿ ಕರೆಕ್ಟಾಗಿ ಹೇಳ್ಬೇಕು ಅಂತಂದ್ರೆ, ಸೊ 4 ಡಿವಿಷನ್ ಮಾಡಿ ಹೇಳ್ಬೇಕು ಅಂತಂದ್ರೆ, ಫಸ್ಟ್ ಬಂದ್ಬಿಟ್ಟು ಕೌನ್ಸಿಲಿಂಗ್ ಸೆಕ್ಷನ್, ಸೆಕೆಂಡ್ ಬಂದ್ಬಿಟ್ಟು ಅಪ್ಲಿಕೇಶನ್ ಹೆಂಗೆ ಹಾಕೋದು ಯೂನಿವರ್ಸಿಟಿಗೆ ಅಂತ, ಸೊ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ವೀಸಾ ಆ್ಯಂಡ್ ಡಾಕ್ಯುಮೆಂಟೇಶನ್, ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿಂದ ಟ್ರಾವೆಲ್ ಮಾಡಿ ಹೆಂಗೆ ಸೆಟಲ್ ಆಗ್ತಾರೆ ಅಬ್ರಾಡಲ್ಲಿ ಅಂತ. ಸೊ ಕೌನ್ಸಿಲಿಂಗ್ ಸೆಕ್ಷನ್ ಅಂತ ಹೇಳ್ಬೇಕು ಅಂದಾಗ, ಸೊ ಫಸ್ಟ್ ನಾವು ಬಂದು ಸ್ಟೂಡೆಂಟ್ ಎಲಿಜಿಬಿಲಿಟಿ ಚೆಕ್ ಮಾಡ್ತೀವಿ. ಸೆಕೆಂಡ್ ಪಾಯಿಂಟ್ ಬಂತು NMC ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಡೀಟೇಲ್ ಆಗಿ ಗೈಡ್ ಮಾಡ್ತೀವಿ. ಸೊ ಥರ್ಡ್ ಪಾಯಿಂಟ್ ಅಂತ ಬಂದಾಗ, ಸೊ ನಾವು ಫ್ರೀ ಕೌನ್ಸಿಲಿಂಗ್ ಕೊಡ್ತೀವಿ. ಸೊ ಅವ್ರಿಗೆ ಯಾವ ಯೂನಿವರ್ಸಿಟಿಗೆ ಹೋಗಬೇಕು, ಯಾವ ಕಂಟ್ರಿಗೆ ಹೋಗಬೇಕು, ಪೇರೆಂಟ್ಸ್ ಹಾಗೂ ಸ್ಟೂಡೆಂಟ್ ಚಾಯ್ಸ್ ಯಾವ ಥರ ಇರುತ್ತೋ ಅದೇ ಥರ ನಾವು ಡಿಪೆಂಡ್ಸ್ ಪ್ಯಾರೆಂಟ್ಸ್ ಹೆಂಗಿರ್ತಾರೋ ಸೊ ಅದೇ ಥರ ಕಂಟ್ರಿ ಆಗಲಿ ಯೂನಿವರ್ಸಿಟಿ ಸಜೆಷನ್ ಮಾಡ್ತೀವಿ. ಸೊ ಇಲ್ಲಿಂದ ಹೋಗುವಾಗ ಸೊ ಬಜೆಟ್ ಇಶ್ಯೂ ಆಗಬಾರ್ದು ಅಂತ ನಾವು ವಿತ್ ಪ್ರೂಫ್ ಸಹ ತೋರಿಸ್ತೀವಿ. ಯಾಕಂದರೆ ಮುಂದೆ ಫ್ಯೂಚರಲ್ಲಿ ಸೊ ಅವ್ರ ಬಜೆಟ್ ಇವಾಗ ಇಲ್ಲಿ ಒಂಥರ ಹೇಳಿದ್ರು, ಸೊ ಅಲ್ಲಿ ಹೋಗ್ಬಿಟ್ಟು ಈ ಥರ ಹೇಳಿದ್ರು ಅಂತೆಲ್ಲ ಹೇಳ್ಬಾರ್ದು ಅಲ್ವಾ. ಸೊ ವಿತ್ ಪ್ರೂಫ್ ಸಹ ನಾವು
ತೋರಿಸ್ತೀವಿ. ಇದು ಬಂದು ಕೌನ್ಸಿಲಿಂಗ್ ಸೆಕ್ಷನ್. ಸೊ ಸೆಕೆಂಡ್ ಅಂತ ಬಂದಾಗ ಯೂನಿವರ್ಸಿಟಿಗೆ ಹೇಗೆ ಅಪ್ಲಿಕೇಶನ್ ಹಾಕೋದು, ಇಲ್ಲಿಂದ ಅಲ್ಲಿ ಬಂದು ಯೂನಿವರ್ಸಿಟಿ ಸೆಲೆಕ್ಷನ್ ಇರ್ಬೋದು, ಹಾಗೂ ಅಲ್ಲಿ ಡಾಕ್ಯುಮೆಂಟೇಷನ್ ಇರ್ಬೋದು, ಯೂನಿವರ್ಸಿಟಿದು ಎಂಟ್ರೆನ್ಸ್ ಎಕ್ಸಾಮ್ ಇರ್ಬೋದು, ಹಾಗೂ 2 ವೇ ಸ್ಟಡಿ ಕಾಂಟ್ರಾಕ್ಟ್ ನಾವು ಮಾಡ್ಕೊಡ್ತೀವಿ. ಸೊ ಇಲ್ಲಿಂದ ಹೋದಾಗ 3 ವೇ ಸ್ಟಡಿ ಕಾಂಟ್ರಾಕ್ಟ್ ಆಗೋದು. ಸೊ ನಮ್ಮಿಂದ ಬೇರೊಬ್ಬರು ಅಮೌಂಟ್ ಹೋಗಿ ಅವರಿಂದ ಯೂನಿವರ್ಸಿಟಿಗೆ ಹೋಗೋ ಅವಶ್ಯಕತೆ ಇರಲ್ಲ. ಸೊ 2 ವೇ ಸ್ಟಡಿ ಕಾಂಟ್ರಾಕ್ಟ್ ಅಂದರೆ ಪೇರೆಂಟ್ಸಿಂದ ಡೈರೆಕ್ಟ್ ಯೂನಿವರ್ಸಿಟಿ ಹೋಗೋ ಥರ ನಾವು ಮಾಡ್ಕೊಡ್ತೀವಿ. ಸೆಕ್ಷನ್ ಸಿ ವೀಸಾ ಆ್ಯಂಡ್ ಡಾಕ್ಯುಮೆಂಟೇಷನ್. ಸೊ ಇಲ್ಲಿಂದ ಇಲ್ಲ ವೀಸಾ ಇನ್ವಿಟೇಷನ್ ಇರ್ಬೋದು, ವೀಸಾ ಡಾಕ್ಯುಮೆಂಟೇಷನ್ ಇರ್ಬೋದು, ಹಾಗೂ ಮಿನಿಸ್ಟ್ರಿ ಲೆಟರ್ಸ್ ಇರ್ಬೋದು, ಹಾಗೂ ವೀಸಾ ಗ್ರಾಂಟಿಂಗ್ ಇರ್ಬೋದು, ಪ್ರತಿ ಒಂದು A to Z ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಹಾಗೂ ಇದೇ ಥರ ನಾವು 11 ಇಯರ್ಸಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಹಾಗೂ ಲಾಸ್ಟ್ ಬಂದುಬಿಟ್ಟು ಪೇರೆಂಟ್ಸ್ಗೆ ಏನು ವರಿ, ಇಲ್ಲಿಂದ ಯಾರು ಟ್ರಾವೆಲ್ ಮಾಡ್ತಾರೆ, ಸೊ ಇಲ್ಲಿಂದ ಟ್ರಾವೆಲ್ ಸೆಟಲ್ಮೆಂಟ್ ಅಬ್ರಾಡಲ್ಲಿ ಅಂತಂದರೆ ತುಂಬ ಪ್ರತಿಯೊಬ್ಬರಿಗೂ ಅದ್ರ ಬಳಿ ಮಕ್ಕಳು ಹೆಂಗೆ ಹೋಗ್ತಾರೆ ಅದ್ರ ಬಗ್ಗೆನೇ ತುಂಬ ಟೆನ್ಷನ್ ಆಗಿರುತ್ತೆ, ಅದ್ರ ಬಗ್ಗೆ ವರಿ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿಂದ ಅಲಾಂಗ್ ವಿತ್ ಸ್ಟೂಡೆಂಟ್ ಜೊತೆ ನಮ್ಮ MD ಟ್ರಾವೆಲ್ ಮಾಡ್ತಾರೆ. ಸೊ A to Z ಸರ್ವಿಸ್ ಅವ್ರಿಗೆ ಏನೇನಿದೆ ಅಲ್ಲಿ, ಸೊ ಫೀ ಪೇಮೆಂಟ್ ಆಗಿರ್ಬೋದು, ಅಲ್ಲಿ ಯೂನಿವರ್ಸಿಟಿ ಫೀ ಪೇಮೆಂಟ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ಆಗಿರ್ಬೋದು, ಹಾಸ್ಟೆಲ್ ಇರ್ಬೋದು, ಯೂನಿವರ್ಸಿಟಿ ಅರೇಂಜ್ಮೆಂಟ್ ಇರ್ಬೋದು, ಸೆಟಲ್ಮೆಂಟ್ ಇರ್ಬೋದು, ಪ್ರತಿ ಒಂದು A to Z, ಹಾಗೂ ಸಿಮ್ ಚೇಂಜಿಂಗ್ ಇರ್ಬೋದು, ಹಾಗೂ ನ್ಯೂ ಬ್ಯಾಂಕ್ ಅಕೌಂಟಿಂಗ್ ಓಪನ್ ಇರ್ಬೋದು, ಇಂಟರ್ನ್ಯಾಷನಲಿ ಮಾಡಿಸ್ಬಿಟ್ಟು ಪ್ರತಿಯೊಂದು ಮಾಡಿಕೊಟ್ಟು ಎಲ್ಲ ಬರ್ತಾರೆ. ಸೊ ಹಾಗೂ ನಿಮ್ಮ ಏನೇ ಪ್ರಾಬ್ಲಮ್ ಬರಲಿ, ಇನ್ ಬಿಟ್ವೀನ್ ಏನೇ ಇರ್ಬೋದು, ಅಲ್ಲಿ ಎಮರ್ಜೆನ್ಸಿ ಇರ್ಬೋದು, ಪ್ರತಿಯೊಂದು ನಾನ್ ಅಕಾಡೆಮಿಕ್ ಆಗಿರ್ಬೋದು, ಪ್ರತಿಯೊಂದು ನಾವು A to Z ಸರ್ವಿಸ್ ಕೊಟ್ಕೊಂಡು, ಸೊ 6 ಇಯರ್ಸ್ ನಾವು ನಿಮ್ಮ ಜೊತೆನೇ ಎಂಟೈರ್ 6 ಇಯರ್ಸು ನಿಮ್ಮ ಜೊತೆನೇ ಇರ್ತೀವಿ ಅಂದ್ಬಿಟ್ಟು ಅಗ್ರಿಮೆಂಟ್ ಸಹ ಹಾಕೊಡ್ತಾ ಇದ್ದೀವಿ. ಸೊ ಏನಕ್ಕೆ ITCS ಚೂಸ್ ಮಾಡಬೇಕು ಅಂದರೆ ಇಷ್ಟೆಲ್ಲ ಫೆಸಿಲಿಟಿ ಬೆನಿಫಿಟ್, ಅವ್ರು ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ಕೆಲಸಕ್ಕೆ ಹೋಗಬೇಕು, ಯಾವ ಕೆಲಸ ಮಾಡಬಾರ್ದು, A to Z ಸರ್ವಿಸ್ ಕೊಟ್ಟು, ಹಾಗೂ 24/7 ಅಲ್ಲಿ ನಮ್ಮವರು ಇರ್ತಾರೆ. ಸೊ ಅವ್ರು ಸೆಕ್ಯೂರಿಟಿ ಥರ ಪ್ರತಿಯೊಬ್ಬರು ಇರ್ತಾರೆ ಅಲ್ಲಿ. ಸೊ ಸೇಫ್ಟಿ ಸೆಕ್ಯೂರಿಟಿ ಯೂನಿವರ್ಸಿಟಿಗಳಲ್ಲಿ ಬೇರೆ ಬೇರೆ ವಿದ್ಯಾರ್ಥಿಗಳು ಇರ್ತಾರೆ, ಹೌದು, ಸ್ಟೂಡೆಂಟ್ಸ್ ಹೌದು. ಅಲ್ಲೂ ಕೂಡ ತಮ್ಮವರೊಬ್ರು ಇರ್ತಾರೆ ಸರ್. ಸೇಫ್ಟಿ ಸೆಕ್ಯೂರಿಟಿ ಇದ್ದೇ ಇರುತ್ತೆ. ಸೊ ಅಲ್ಲಿ ನಮ್ಮವರು ಅಂತ ಇದ್ದೇ ಇರ್ತಾರೆ. ಸೊ ಸೇಫ್ಟಿ ಸೆಕ್ಯೂರಿಟಿ ಇರುತ್ತೆ, 24/7 ಸೇಫ್ಟಿ ಸೆಕ್ಯೂರಿಟಿ ಇದ್ದೇ ಇರುತ್ತೆ. ಓಕೆ, ಈ ಥರ ನಾವು ಮಾಡ್ಕೊಬರ್ತೀವಿ. ಸೊ ಬೆಸ್ಟ್ ITCS ಚೂಸ್ ಮಾಡಿದ್ರೆ ನಿಮಗೆ ಸೇಫ್ಟಿ ಸೆಕ್ಯೂರಿಟಿ ಇರುತ್ತೆ, 100% ಸ್ಕಾಲರ್ಶಿಪ್ ಸಹ ಕೊಡ್ತಾರೆ, ಹಾಗೂ ನಿಮಗೆ ಬೆನಿಫಿಟ್ಸ್ ಇದೆ, ಇದರಲ್ಲಿ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಸೊ ITCS ಚೂಸ್ ಮಾಡಿದ್ರೆ ನಿಮಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗ ನಮ್ಮ ಜೊತೆಗೆ ವಿಜಯ್ ಭಾರ್ಗವ್ ಅವರು ಇದ್ದಾರೆ, ITCS ನ ಆಪರೇಷನಲ್ ಹೆಡ್. ಸರ್ ನಮಸ್ತೆ, ಸ್ವಾಗತ. ನಮಸ್ತೆ ಸರ್. ಈಗ ಹೇಳಿದ್ರು ಹೇಗೆ ನಾವು ಕರ್ಕೊಂಡು ಹೋಗ್ತೀವಿ, ಯೂನಿವರ್ಸಿಟಿಗಳಿಗೆ ಬಿಡ್ತೀವಿ, ಅಲ್ಲಿ ನಮ್ಮವರೇ ಒಬ್ರು ಇರ್ತಾರೆ, ನೋಡ್ಕೊಳ್ತಾರೆ. A to Z ಅಂದ್ರೆ ಅಲ್ಲಿ ಸೇರಿಸೋದ್ರಿಂದ ಹಿಡ್ಕೊಂಡು ಹೊರಗಡೆ ಬರೋವರೆಗೂ ಎಲ್ಲ ಸರ್ವಿಸು ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿ. ಅದರ ಎಕ್ಸ್ಟ್ರಾ ಬೇರೆ ಏನೆಲ್ಲ ಸರ್ವಿಸ್ ಇದೆ? ಹೌದು, ಆಕ್ಚುಲಿ ನೀವು ಅದ್ಭುತವಾಗಿ ಈ ಪ್ರೋಗ್ರಾಮ್ಗೆ ಇಂಟ್ರಡಕ್ಷನ್ ಕೊಟ್ರಿ ITCS ಬಗ್ಗೆ. ಬಟ್ ಅದೇ ತರ ಈ ನ್ಯೂಸ್ ಚಾನಲ್ನಲ್ಲಿ ಗೋಲ್ಡನ್ ಲೈಫ್ ಅಂತ ಹೇಳಿದ್ರಿ. ನನ್ನ ಗೋಲ್ಡನ್ ಲೈಫ್ ಅಂದ್ರೆ ನಾನು ನನ್ನ ಗೋಲ್ಡನ್ ಲೈಫ್ಗೆ ಹೋಗಿದ್ದೆ. ಅದು ನೋಡಿದ್ರೆ ಮಕ್ಕಳಿಗೆ ಏನ್ ಇಂಪಾರ್ಟೆಂಟು, ವಿದ್ಯೆ ಅಲ್ಲಿ ಕಲಿಯೋದು ಇಂಪಾರ್ಟೆಂಟ್, ಕಲಿಕೆ ಇಂಪಾರ್ಟೆಂಟು ಅಂತ ಬಂದಾಗ, ನಮ್ಮ ಇಂಡಿಯಾದಲ್ಲಿ ಏನ್ ಪ್ರೋಗ್ರಾಮ್ನ ನಾವು ಇಲ್ಲಿ ಏನ್ ಮಾಡ್ತೀವಿ, ಏನ್ ಕಲಿತೀವಿ, ಇದೇ ತರ ಅಲ್ಲೂ ಕಲಿತೀವಿ ನಾವು. ಅಂದ್ರೆ ಏನ್ ಅರ್ಥ ಅಂತಂದ್ರೆ, ನಮಗೆ ಇಲ್ಲಿ ಏನ್ ಕರಿಕ್ಯುಲಮ್ ಇರುತ್ತೆ ಅದೇ ಕರಿಕ್ಯುಲಮ್ ಅಲ್ಲಿರುತ್ತೆ, ಪ್ಲಸ್ ಇಂಟರ್ನ್ಯಾಷನಲ್ ಕರಿಕ್ಯುಲಮ್ನು ನಮ್ ಮಿಕ್ಸ್ ಆಗಿರುತ್ತೆ. ಇಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ, ಇಂಡಿಯನ್ ಜಿಯೋಗ್ರಫಿ, ಇಂಡಿಯನ್ ಮತ್ತೆ ನಮ್ಮ ಕಾಂಟಿನೆಂಟ್ ಏನಿರುತ್ತೆ, ಈ ತರ ಮೆಡಿಸಿನ್ಸ್ ಮತ್ತೆ ನಮ್ಮ ರೋಗ ಲಕ್ಷಣಗಳ ಮೇಲೆ ನಮ್ಗೆ ಸ್ಟಡಿ ಮಾಡ್ತೀವಿ. ಬಟ್ ಅಲ್ಲಿರೋ ಮಕ್ಳಿಗೆ ಏನಾಗುತ್ತೆ, ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಸಿಗುತ್ತೆ. ಇದ್ರ ಜೊತೆಗೆ ಬೇರೆ ತರವಾದ ಎಕ್ಸ್ಪೋಜರ್ಸು ಸಿಗುತ್ತೆ ಮಕ್ಕಳಿಗೆ. ಇದು ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಾಗುತ್ತೆ ಅಂದ್ರೆ, ವೈ ITCS ಅಂತ ಬಂದಾಗ ನಾವು ಯಾರ ಹತ್ರನಾರು ನಾವು ಮಾತಾಡ್ಬೇಕು ಅಂದ್ರೆ, ಇಲ್ಲೇ ಹೋಗಿ ನಾವು ಯಾವ್ದೇ ಕಾಲೇಜಿಗೆ ಹೋಗಿ ಡೈರೆಕ್ಟ್ ಆಗಿ ನಾವು ಯಾವ್ದೇ ಯೂನಿವರ್ಸಿಟಿನ ಹೋಗಿ ಮಾತಾಡೋದಿಲ್ಲ. ಈ ಏನ್ ನಮ್ಮ ಎಜುಕೇಶನ್ಸ್ ನೀಟ್ ಬರುತ್ತೆ, ಅಥವಾ ಏನ್ ಕೌನ್ಸಿಲಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರುತ್ತೆ, ಇದ್ರ ಮೇಲೆ ನಾವು ಚೂಸ್ ಮಾಡಿ ಅಡ್ಮಿಷನ್ ಆಗ್ಬಿಡ್ತೀವಿ. ಆದ್ರೆ ಇಲ್ಲಿ ಹೆಂಗಾಗತ್ತೆ ನಮ್ಗೆ ಅಂತಂದ್ರೆ, ಫಸ್ಟ್ ಯಾವುದೇ ಒಂದು ಪೇರೆಂಟ್ ಮಾತಾಡ್ಬೇಕು ಅಂತಂದ್ರೆ, ಫಸ್ಟ್ ನಾವು ಅವ್ರಿಗೆ ಅವರ ಪ್ರಶ್ನೆಗಳಿಗೆ ಉತ್ತರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಅವ್ರಿಗೆ 101 ಅಲ್ಲ 1001 ಪ್ರಶ್ನೆಗಳು ಇರುತ್ತೆ. ಏನಾದ್ರು ನಾವು ಮಕ್ಕಳನ್ನ ಓದಿಸ್ತೀವಿ ಅಂತಂದ್ರೆ, ಅದು ಹೊರಗಡೆ ಓದಿಸ್ತೀವಿ ಅಂದ್ರೆ ಇನ್ನ ಒಂದಿಷ್ಟು ಪ್ರಶ್ನೆಗಳು ಆಡ್ ಆಗತ್ತೆ. ಸೊ ಇದಕ್ಕೆ ಏನ್ ಮಾಡ್ತಾರೆ, ಎಕ್ಸ್ಪರ್ಟ್ಸ್ ಇರುವಂತವ್ರು, ಕ್ಷತ್ರಧಾರಿ ಮಂಡಲ್ಲು ಮತ್ತೆ ಇವರಿಬ್ರು ಸೀನಿಯರ್ ಇವ್ರನ್ನ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಇದು ಪ್ರೈಮರಿ ಆಸ್ಪೆಕ್ಟ್ ಆದಾಗ, ಸೆಕೆಂಡರಿ ಆಸ್ಪೆಕ್ಟ್ ಏನ್ ಬರುತ್ತೆ, ನಮ್ಮ ಹಣಕಾಸಿನ ವ್ಯವಸ್ಥೆ ಹೆಂಗ್ ಮಾಡಿದೀವಿ, ಇದಕ್ಕೆ ಏನ್ ಮಾಡ್ಬೇಕು, ಇದನ್ನ ನಮ್ಮ ಇದರಲ್ಲಿ ಏನಾಗುತ್ತೆ, ನಮ್ಮ ಕೆಲವರು ನನ್ನ ಆಸೆ ಹೌದು, ನಾನು ತುಂಬಾ ದೊಡ್ಡ ಕಾಲೇಜಲ್ಲಿ ತುಂಬಾ ಒಳ್ಳೆ ಕಾಲೇಜಲ್ಲಿ ಇರ್ಬೇಕು ಅಂತ, ಆದ್ರೆ ನನ್ನ ಸ್ತೋಮತೆ ಏನಿರುತ್ತೆ, ನನ್ನ ವ್ಯವಸ್ಥೆ ಹೆಂಗಿದೆ, ಇದ್ರ ಬಗ್ಗೆ ತಿಳಿಸಿ ವಿವರಣೆ ಕೊಡ್ತಾರೆ. ಯಾಕೆಂದ್ರೆ ಇದು 1 ವರ್ಷದ್ದಲ್ಲ, ಇದು 6 ವರ್ಷ ಮಕ್ಕಳು ಓದ್ಬೇಕಾಗತ್ತೆ. 6 ವರ್ಷ ನಿರಂತರವಾಗಿ ಓದ್ಬೇಕು ಅಂತಂದಾಗ ಅವ್ರಿಗೆ ನಾವು ಕರೆಕ್ಟ್ ಆಗಿ ಫೀಡ್ ಮಾಡ್ಬೇಕಾಗತ್ತೆ, ಪೇರೆಂಟ್ಸ್ ಆಗಿರೋರು.
ಸೊ ಇದಕ್ಕೆ ಗೈಡೆನ್ಸ್ನ ಇವ್ರು ಮಾಡ್ತಾರೆ. ಕೆಲವು ಮಕ್ಕಳಿಗೆ ತುಂಬಾ ಚಾಲೆಂಜ್ ಏನಿರುತ್ತೆ ಅಂತಂದ್ರೆ, ನಾನು ಹಿಂಗ್ ಓದ್ತೀನಿ ಅಂತ ಬಂದಾಗ ಯಾವ ತರ ನೀನು ಓದ್ಬೇಕು, ಮತ್ತೆ ಯಾವ ಕಾಲೇಜ್ನ ನೀನು ಚೂಸ್ ಮಾಡಬೇಕು, ಹೆಂಗ್ ಚೂಸ್ ಮಾಡಬೇಕು, ಈ ಸ್ಟೆಪ್ಸ್ನ ಎಷ್ಟೊಂದು ಮಕ್ಕಳು ಮಿಸ್ ಮಾಡ್ತಾರೆ, ಎಷ್ಟೋ ಪೇರೆಂಟ್ಸ್ ಮಿಸ್ ಮಾಡ್ತಾರೆ. ಇಲ್ಲಿ ITCS ಬರುತ್ತೆ. ಸೊ ಯಾಕೆಂದ್ರೆ ಇದಕ್ಕೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಇದೇ ಮಾಡ್ತಾ ಬಂದಿರೋದು, ಬೇರೆ ಇನ್ನೇನೂ ಮಾಡಿಲ್ಲ ನಾವು, ಇದನ್ನೇ ಮಾಡ್ತಾ ಇರೋದು. ಸೊ ಹಂಗಾಗಿ ನಮ್ಗೇನಾಗುತ್ತೆ, ಇದ್ರ ಮೇಲ್ಗಡೆ ಸ್ವಲ್ಪ ಮಾಸ್ಟ್ರಿ ಇರುತ್ತೆ ಕಂಪೇರ್ಡ್ ವಿತ್ ಅದರ್ಸ್. ಇದು ನಮ್ಮ ITCS ನ ಮುಖ್ಯ. ಏನಾಗತ್ತೆ ಮಕ್ಕಳಿಗೆ ಅಂತ ಹೋಗಿದ್ದಾದ್ಮೇಲೆ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಹೇಳಿದ್ರು ಎಲ್ಲ ವಿವರಣೆಯಾಗಿ ಕರ್ಕೊಂಡೋಗಿ ಅಲ್ಲಿ ಹೋಗಿ ಫ್ಲೈಟ್ ಇಳಿದಿದ್ದಾದ್ಮೇಲೆ ಆಕ್ಚುಲ್ ನಿಮ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ವಾಸುದೇವ್ ಅವರೇ. ಅಲ್ಲೋಗಿ ಇಳಿತೀರಾ, ಇಳಿದಿದ್ದಾದ್ಮೇಲೆ ನಿಮ್ಗೆ ಚಾಲೆಂಜ್ ಸ್ಟಾರ್ಟ್. ಅಲ್ಲಿವರೆಗೂ ಎಲ್ಲ ಡಾಕ್ಯುಮೆಂಟ್ ಅಲ್ಲಿ ಇರ್ತೀವಿ ನಾವು, ಅಲ್ಲಿ ಹೋಗಿದ್ದಾದ್ಮೇಲೆ ರಿಯಾಲಿಟಿಲಿ ಇರ್ತೀವಿ. ಹೋಗಿ ಇಳಿದಿದ್ದಾದ್ಮೇಲೆ ನಿಮ್ಗೆ ಯಾವುದೇ ತರವಾದ ಡಾಕ್ಯುಮೆಂಟೇಶನ್ ಮಾಡ್ಬೇಕಾಗುತ್ತೆ, ಆ ಕಂಟ್ರಿದ ಲೀಗಲ್ ಫಾರ್ಮಾಲಿಟೀಸ್ ನಾವು ಫುಲ್ಫಿಲ್ ಮಾಡ್ಬೇಕಾಗುತ್ತೆ. ಇದಕ್ಕೆಲ್ಲದಕ್ಕಿಂತ ಮುಂಚೆ ನೀವು ಅಲ್ಲಿ ಹೋಗ್ಬೇಕು ಅಂತಂದ್ರೆ ವೀಕ್ಷಕರೇ ಅಥವಾ ಮಕ್ಕಳೇ, ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ನಿಮ್ಮ ಲೈಫ್ಗೆ ನೀವು ಸ್ಟೂಡೆಂಟ್ ಆಗಿದ್ರೆ ಮಾತ್ರ ಇಷ್ಟೆಲ್ಲ ಕೆಲಸ ಮಾಡಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನೀವು ನಿಮ್ಮ ಲೈಫ್ಗೆ ನಾವು ಸ್ಟೂಡೆಂಟ್ ಆಗಿಲ್ಲ ಅಂತಂದ್ರೆ, ನಾವು ಜಸ್ಟ್ ಬೈ ಅಕಾಡೆಮಿಕ್ಸ್ನ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತಂದ್ರೆ ತುಂಬಾ ಕಷ್ಟ ಆಗತ್ತೆ. ಸೊ ಇದಕ್ಕೆ ITCS ಏನ್ ಮಾಡ್ತೀವಿ ಅಂದ್ರೆ, ಅಲ್ಲಿ ಹೋಗಿದ್ದಾದ್ಮೇಲೆ ನಮ್ ಜೊತೆ ರೆಪ್ರೆಸೆಂಟೇಟಿವ್ ಹೋಗಿರ್ತಾರೆ, ಲ್ಯಾಂಡ್ ಆಗಿರ್ತಾರೆ, ಅವರು ನಮ್ಗೆ ಎವ್ರಿ ಸ್ಟೆಪ್ ಲೀಗಲ್ ಫಾರ್ಮಾಲಿಟೀಸ್ ನ ಕಂಪ್ಲೀಟ್ ಮಾಡ್ತಾರೆ. ವೀಸಾ ಅಲ್ಲಿ ಹೋಗಿ ಇಳಿದಿದ್ದಾದ್ಮೇಲೆ ಎಕ್ಸ್ಟೆನ್ಷನ್ ಇರ್ಬೋದು, ವೆರಿಫಿಕೇಶನ್ಸ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಸಿಮ್ ಕಾರ್ಡ್ಸ್ನ ಇರ್ಬೋದು. ಬಿಕಾಸ್ ಇಲ್ಲಿ ಹೋಗಿದ ತಕ್ಷಣ ಹೆಂಗಪ್ಪ ಮಕ್ಳು ಅಲ್ಲಿ ಹೋಗಿ ಇಳಿದ್ರ ನಾವು ಕಾಲ್ ಮಾಡ್ಬೇಕಾ, ಅವ್ರಿಗೆ ಮಾತಾಡ್ಬೇಕು, ಈ ಪ್ರಶ್ನೆಗಳಿಗೆ ಏನು ಅಂದ್ರೆ ನಮ್ಮ ಕಡೆಯಿಂದ ಅದಕ್ಕೆ ಉತ್ತರ ಇರುತ್ತೆ. ಇದನ್ನೆಲ್ಲ ಮಾಡಿದ್ದಾದ್ಮೇಲೆ, ಕಾಲೇಜ್ ಅಡ್ಮಿಷನ್ ಮಾಡಿಸಿದ್ದಾದ್ಮೇಲೆ, ಇದನ್ನೆಲ್ಲ ಪ್ರೋಸೆಸ್ನ ಮುಗಿಸಿ ನೆಕ್ಸ್ಟ್ ಅವ್ರಿಗೆ ಹಾಸ್ಟೆಲ್ ಫೆಸಿಲಿಟಿ ಬರುತ್ತೆ. ಹಾಸ್ಟೆಲ್ ಫೆಸಿಲಿಟಿನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ನಾವ್ ಇಲ್ಲಿ ಓದ್ಬೇಕಾದ್ರೆ ಮಕ್ಕಳು ನಮ್ ಜೊತೆ ಇರ್ತಾರೆ, ನಮ್ ಜೊತೆ ಓದಿರ್ತಾರೆ. ಅಲ್ಲಿ ಹೋಗಿದ್ದಾಗ ಏನಾಗುತ್ತೆ, ಬೇರೆ ಎನ್ವಿರಾನ್ಮೆಂಟ್, ಆ ಎನ್ವಿರಾನ್ಮೆಂಟ್ ಅಲ್ಲಿ ಮಕ್ಳು ಏನ್ ಮಾಡ್ಬೇಕು, ಓದ್ಬೇಕು ಅಂತಂದಾಗ ಕಲಿಕೆ ಎನ್ವಿರಾನ್ಮೆಂಟ್ ಚೆನ್ನಾಗಿರ್ಬೇಕು. ಅದೇನೇ ಮೇನ್ ಮಕ್ಕಳಿಗೆ ಮೇನ್ ಮೋಟೋ, ಮತ್ತೆ ಪೇರೆಂಟ್ಸ್ ಕೂಡ. ಸೊ ಇದನ್ನ ನಾವು ಕರೆಕ್ಟಾಗಿ ಫುಲ್ಫಿಲ್ ಮಾಡ್ತೀವಿ. ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ, ಅವ್ರು ಹೆಂಗಪ್ಪ ಓದ್ಬೇಕು. ಸೊ ಇದಕ್ಕೆ ITCS ಇಂದ ಏನಾಗಿದೆ, ನಮ್ಮ ಕಡೆಯಿಂದ ಇವ್ರಿಗೆ ಸಫಿಶಿಯಂಟ್ ಕಂಪ್ಲೀಟ್ ಆಗಿರುವಂತ ಡಾಕ್ಟರ್ಸ್, ಮತ್ತೆ ಕೋರ್ಸ್ ಮಾಡ್ತಾ ಇರೋರು, ಸ್ಟಡಿ ಮಾಡ್ತಾ ಇರೋರು, ಅವ್ರ ಹತ್ರ ನಾವು ಮಾತಾಡಿಸ್ತೀವಿ ಮಕ್ಕಳಿಗೆ. ಓಕೆ, ಅವಾಗ ಏನಾಗುತ್ತೆ, ITCS ಇಂದ ಸರ್ವಿಸ್ ತಗೊಂಡವರು. ಹೌದು. ಓಕೆ, ಅವಾಗ ಏನಾಗುತ್ತೆ, ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಹೌದು ನಾನು ಮಾಡಬಲ್ಲೆ, ನಾನು ಇದನ್ನ ಕಂಪ್ಲೀಟ್ ಮಾಡ್ಬೋದು, ಓದ್ಬೋದು. ಈ ಪೋರ್ಷನ್ ನ ಇಂಪಾರ್ಟೆಂಟ್, ಮಕ್ಕಳಿಗೆ ಕಾನ್ಫಿಡೆನ್ಸ್ ತುಂಬುವಂತ ಪ್ರೋಗ್ರಾಮ್ ತುಂಬಾ ಇಂಪಾರ್ಟೆಂಟ್. ಇಷ್ಟೆಲ್ಲ ಮಾಡಿದಾದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಕ್ವಶನ್ ಬಂದು, ಹೌದು ನಾನು ಓದ್ತೀನಿ ಮಾಡ್ತೀನಿ, ಯಾಕಂದ್ರೆ ಅಲ್ಲಿ ಇಂಗ್ಲಿಷ್ ಪ್ರೋಗ್ರಾಮ್ ಅಲ್ಲೇ ಹೇಳ್ಕೊಡ್ಬೇಕಾಗತ್ತೆ ಲ್ಯಾಂಗ್ವೇಜ್. ನಾವ್ ಯಾಕಂದ್ರೆ ಇಲ್ಲಿ ಕಂಟ್ರಿಗೆ ಬರ್ಲಿ, ಬೇರೆ ಯಾವ್ದೇ ಮಾಡ್ಲಿ, ಯೂನಿವರ್ಸಲ್ ಲ್ಯಾಂಗ್ವೇಜ್ ನೌ ಡೇಸ್ ಇಂಗ್ಲಿಷ್ ಆಗ್ಬಿಟ್ಟಿದೆ. ನಮಗ್ ಬೇಕೋ ಬೇಡವೋ, ಕರೆಕ್ಟ್ ಭಾಷೆ ಆಗಿರೋದ್ರಿಂದ. ಇದನ್ನೆಲ್ಲ ನಾವು ನೋಡಿದಾಗ ಏನಾಗುತ್ತೆ, ಅವರು ಇಂಡಿಯಾಗ್ ಬಂದು ಇಲ್ಲಿ ಅವರು FMCGE ಎಕ್ಸಾಮ್ಸ್ ಬರಿಬೇಕಾಗತ್ತೆ, FMGE ಎಕ್ಸಾಮ್ಸ್ ಬರಿಬೇಕಾಗತ್ತೆ. ಅದನ್ನ ಪಾಸ್ ಮಾಡ್ಬೇಕಾದಾಗ ಇದಕ್ಕೆ ರಿಕ್ವೈರ್ಡ್ ಏನ್ ಬೇಕು ಅದನ್ನದು ಇವ್ರು ಮೊದಲಿನಿಂದನೇ ಇವ್ರು ಹೇಳ್ಕೊಡ್ತಾ ಬರ್ತಾರೆ. ಅದಕ್ಕೆ ರಿಕ್ವೈರ್ಡ್ ಮೆಂಟರ್ಸ್ ಏನಿರುತ್ತೆ, ಮೆಟೀರಿಯಲ್ಸ್ ಏನಿರುತ್ತೆ, ನೀವು ಯಾರ ಹತ್ರ ಹೋಗಿ ಕಲಿಬೇಕು, ಇಷ್ಟೆಲ್ಲದನ್ನು ಪ್ರೋಗ್ರಾಮ್ ನ ಮಾಡ್ತಾರೆ. ಇದು ಎಂಟೈರ್ ಲೈಫ್ ಸೈಕಲ್ ಆಗಿರುತ್ತೆ ಪ್ರೋಗ್ರಾಮ್ ಇಂದ. ಈ ತರ ನಾವು ನಿರಂತರವಾಗಿ ಎಲ್ಲಾ ಪೇರೆಂಟ್ಸ್ಗೂ ಸಮನಾಗಿ ಸೇಮ್ ಇಂಪಾರ್ಟೆನ್ಸ್ ಕೊಟ್ಟು ಎಲ್ಲರಿಗೂ ನಾವು ಪ್ರಯತ್ನ ಮಾಡುವಂಥದ್ದು ನಮ್ಮ ITCS ನ ಉದ್ದೇಶ. ಓಕೆ, MD ಸರ್ ಇದ್ದಾರೆ, ಛತ್ರಧಾರಿ ಸರ್. ಸರ್ ಆಗಲೇ ನೀವು ಮಾತಾಡ್ತಾ ಇದ್ರಿ, ಇನ್ನೇನು ಆಗಸ್ಟ್ 1ನೇ ತಾರೀಕಿಗೆ ಈ ರಿಸಲ್ಟ್ಸ್ ಎಲ್ಲ ಬರಬೇಕಾಗಿದೆ, ಆಲ್ ಇಂಡಿಯಾ ಮೆಡಿಕಲ್ ಕೌನ್ಸಿಲ್ ರಿಸಲ್ಟ್ಸ್ ಬರೋದಿದೆ. ಸೊ ತುಂಬ ಜನಕ್ಕೆ ಸೀಟ್ ಸಿಗ್ತಾ ಇಲ್ಲ ಇಂಡಿಯಾದಲ್ಲಿ. ಗೊತ್ತಿದೆ ನಿಮಗೆ ಮೆಡಿಕಲ್ ಕಾಲೇಜಿನ ಸೀಟ್ಸ್ಗಳು ಅದು ಎಷ್ಟು ಎಕ್ಸ್ಪೆನ್ಸಿವ್ ಅಂತ ಗೊತ್ತಿದೆ ಇಂಡಿಯಾದಲ್ಲಿ. ಸೊ ಅಬ್ರಾಡ್ ಅಂತ ಬಂದಾಗ, ಫಾರಿನ್ ಅಂತ ಬಂದಾಗ, ಬೇರೆ ಯಾವೆಲ್ಲ ಯೂನಿವರ್ಸಿಟಿಗಳಲ್ಲಿ ಈಗ ಪ್ಲೇಸ್ಮೆಂಟ್ಸ್ ಇದಾವೆ, ಆಪ್ಷನ್ಸ್ ಏನು ಅಂತ ವಿದ್ಯಾರ್ಥಿಗಳಿಗೆ? Sir, like we are already into the first week of August. Okay. By this particular time, very limited university has a options. Those can provide the admission in this time. We have options available inside Russia. One of the reputed university called Penja State Medical University. Apart from that, few other universities are there like Northwestern State Medical University, Far Eastern Federal University, Chuas State Medical University. We have options, but very limited options. Those are not willing to go for the Russia. For that, options also available in Georgia, like Georgia National American University, Batumi
Sorotova Medical University. We have several university inside Georgia. Then other country we have also like Mauritius. We have in European Union that is called North Macedonia. So we have options available. That university budget starts basically from 2 lakhs 5,000 per year, and it goes up to 50-60 lakhs also. Based on their choices, we can help them to get a seat in this time also if they contacted us on a like available times. Once the time is over, after that we cannot do it. ಓಕೆ, ಸೊ ಆಪ್ಷನ್ಸ್ ಅಂತೂ ಇದೆ. Yes, options are available. ಎಸ್, ಡಾಕ್ಟರ್ ರೋಹಿತ್ ಪಾಟೀಲ್ ಅವರು ಇದ್ದಾರೆ, MD ಪ್ರಾಕ್ಟೀಸಿಂಗ್ ಡಾಕ್ಟರ್, ಜೊತೆಗೆ ಮಾನ್ಸಿ ಹಾಸ್ಪಿಟಲ್ ನೌಶಾರಿ ಸೂರತ್ನಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಪೆನ್ಸಾ ಯೂನಿವರ್ಸಿಟಿ, ಸ್ಟೇಟ್ ಯೂನಿವರ್ಸಿಟಿ ರಷ್ಯಾ, ಅಲ್ಲಿಂದ ಇವರು ಕೂಡ ಪಾಸ್ ಆಗಿ ಬಂದಿದ್ದಾರೆ. ITCSನ ಸರ್ವಿಸನ್ನು ಕೂಡ ಪಡ್ಕೊಂಡಿದ್ದಾರೆ. ಸರ್ ನಮಸ್ತೆ, ಸ್ವಾಗತ ಸರ್. ಸರ್, ಅಲ್ಲಿ ಎಜುಕೇಷನ್ ಹೇಗಿತ್ತು ಅಂತ ಅಂದರೆ ಇಲ್ಲಿರುವಂಥ ಸ್ಟೂಡೆಂಟ್ಗಳಿಗೆ ಗೊತ್ತಿರಲ್ಲ, ರಷ್ಯಾದಲ್ಲಿರುವಂಥ ಯೂನಿವರ್ಸಿಟಿ ಅಲ್ಲಿ ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡಿರ್ತಾರೆ. ನೀವು ಅಲ್ಲೇ ಇದ್ದವರು, 6 ವರ್ಷ MBBS ಮಾಡ್ಕೊಂಡು ಬಂದಂಥವ್ರು, ಅಲ್ಲಿ ಹೇಗಿತ್ತು ಸರ್, ಎಕ್ಸ್ಪೀರಿಯನ್ಸ್ ಹೇಗಿತ್ತು? When I was finishing after my NEET UG entrance exam in 2013, I chose to select Penza State University. After reaching there, there were many hassle-free tasks which was supported by ITCS company and which supported us during our time. The basic needs were fulfilled by the ITCS company to our students and to my batchmates and to everyone. The most important part of the Penza State University is they doesn't help you to get just MBBS degree, but they provide you full coaching for passing your FMG exam and next exam. And the most important part today in India is the post graduation. MBBS is just a course for your undergraduate. After practicing MBBS, you will be able to earn around 30 to 40,000 rupees per month. But after completion post graduation, Penza State University is the one-stop solution which provides you with the whole face-to-face classes by the Indian doctors who are teaching in Indian MBBS programs. They come to Russia, Penza State University, they stay with students and they help students to pass their post-graduation exam after coming back to India. So Penza provides the atmosphere, not only just passing MBBS education, but for your post-graduation studies. ಹರಿ ಅವರು ಇದ್ದಾರೆ, ರಿತೀಶಾ ಅಂತ ಅವರ ಮಗಳು ಓದ್ತಾ ಇದ್ದಾರೆ ಪೆನ್ಸಾ ಯೂನಿವರ್ಸಿಟಿಯಲ್ಲಿ ರಷ್ಯಾದಲ್ಲಿ. ಈಗ ನನ್ನ ಮಗಳು MBBS ಓದಬೇಕಾದ್ರೆ ಸೊ ಯಾವ ಕನ್ಸಲ್ಟೆನ್ಸಿನ ಚೂಸ್ ಮಾಡೋಣ ಅಂತ ಕ್ವಶನ್ ಬಂದಾಗ ಎಲ್ಲ ಚೆಕ್ ಮಾಡಿದಾಗ ಸುಮಾರು ಜನ ನಾವು ಎಂಟ್ರಿ ಮಾಡಿದ್ವಿ. ಸೊ ಕೊನೆಗೆ ಇವರು ITC ಅವ್ರನ್ನ ನಾವು ಚೂಸ್ ಮಾಡಿದ ರೀಸನ್ ಬಂದು ಅವ್ರು ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇತ್ತು. ಅವ್ರು ಏನೇನು ಡೀಟೇಲ್ಸ್ ಕೊಟ್ಟರು ಅವ್ರೇನು ಒತ್ತಾಯ ಮಾಡಲಿಲ್ಲ. ನಾವು ಒಂದು ಸತಿನೂ ಹೋಗಲಿಲ್ಲ, 3-4 ಸತಿ ಹೋಗಿದ್ದೀವಿ. ಯಾಕಂದರೆ ಬೇರೆ ಬೇರೆ ಕನ್ಸಲ್ಟೆನ್ಸಿ ಎಲ್ಲ ಅವ್ರು ಬಂದು ಒಂದು ಪರ್ಟಿಕ್ಯುಲರ್ ಇದಕ್ಕೆ ಪುಷ್ ಮಾಡ್ತಾಯಿದ್ರು. ಬಟ್ ಇವ್ರ ಹತ್ರ ಬಂದಾಗ ನಮಗೆ ಸಿಕ್ಕಿರೋ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಅವರು ಎಸಿಟೇಟ್ ಮಾಡದೆ ತುಂಬ ಕೋಪ್ರೇಟ್ ಮಾಡಿ ನಮಗೆ ಅವರು ಈ ಇಂಟರ್ವ್ಯೂಲ್ಲೂ ಕೂಡ ಅವರು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಕೂಡ ಅವ್ರು ಕನ್ನಡದಲ್ಲಿ ಮಾತಾಡಿಲ್ಲ ಅಂದರೆ ಕೂಡ ನಮಗೆ ಅವ್ರು ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ಅಂದರೆ ಅವರು ಸಪೋರ್ಟಿಂಗ್ ಸ್ಟಾಫ್ ಆಗಲಿ ಅವ್ರ ಜೊತೆಗೆಲ್ಲ ಇಟ್ಕೊಂಡು ನಮಗೆ ಮೈನ್ಯೂಟಾಗಿ ಕರೆಕ್ಟಾಗಿ ಎಲ್ಲ ತಿಳಿಸ್ಕೊಟ್ರು. ಸೊ ನನಗೆ ಹೆಣ್ಮಗು ಇದ್ದಾಗ ಕಳ್ಸೋಕೆ ಅದು ಸೇಫ್ಟಿ ಇರುತ್ತಾ ಅದೊಂದು, ಮತ್ತು ಯಾವ ಕನ್ಸಲ್ಟೆನ್ಸಿ ಚೂಸ್ ಮಾಡಬೇಕು ಅವ್ರು ಹೇಳ್ತಾರೆ, ಹೇಳಿದ ಥರ ನಡೆಸ್ಕೊತಾರ, ಆ ಒಂದು ಭಯ ಎಲ್ಲ ಇದ್ದಾಗ ITCS ಚೇರ್ಮನ್ ಮಂಡಲ್ ಅವರು ಅದನ್ನು ಬ್ರೇಕ್ ಮಾಡಿದ್ರು. ಸೊ ಆ ಒಂದು ಕಾನ್ಫಿಡೆನ್ಸ್ ತುಂಬಿಸಿದ್ರು, ಮತ್ತು ನಮಗೆ ಅದರಿಂದ ತುಂಬ ಸಪೋರ್ಟ್ ಆಯಿತು. ತಗೊಂಡು ಡಿಸಿಷನ್ ತೊಗೊಳಕ್ಕೆ ಭಾರಿ ಈಸಿ ಆಯಿತು. ನಾನು ಇನ್ನೊಂದು ಇದ್ರ ಬಗ್ಗೆ ಹೇಳಬೇಕಾದ್ರೆ ನನ್ನ ಮಗ ಬೇರೆ ಯೂನಿವರ್ಸಿಟಿಲಿ ಇದ್ದಾನೆ. ಸೊ ಅಲ್ಲಿ ಅವನು ಹೋದ ಯೂನಿವರ್ಸಿಟಿ ಪಕ್ಕದಲ್ಲಿ ಟೆನ್ಷನ್ ಇದ್ದಾಗ ಕೂಡ ಸೊ ಇವರು ಮಂಡಲ್ ಅವರು ನನಗೆ ಫೋನ್ ಮಾಡಿ ಬೇಕಾದರೆ ನಿಮ್ಮ ಸನ್ನು ಕೂಡ ಪೆನ್ಸಾ ಯೂನಿವರ್ಸಿಟಿಯಲ್ಲೇ ನಾವು ಅಕಾಮಿಡೇಟ್ ಮಾಡ್ತೀವಿ. ಸೊ ನನ್ನ ಅಷ್ಟು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಇಂಟ್ರೆಸ್ಟ್ ತೋರಿಸಿ ಅದನ್ನು ಅವರು ಸಪೋರ್ಟ್ ಮಾಡೋದಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಓವರಾಲ್ ಆಗಿ ಹೇಳಬೇಕಾದ್ರೆ ITCSನವರು ತುಂಬ ಚೆನ್ನಾಗಿ ಸರ್ವಿಸ್ ಕೊಟ್ಟರು. ಅದು ಹೇಳಿದ ಮಾತ್ರ ಅಲ್ಲ, ಅದನ್ನು ನಡ್ಸ್ಕೊತಾ ಇದ್ದಾರೆ. ಮತ್ತು ನನ್ನ ಮಗಳು ಇಲ್ಲಿಂದ ಬೆಂಗಳೂರಿಂದ ಹೋದಾಗ ಅಲ್ಲಿ ಕೊನೆವರೆಗೂ ಇದ್ದು ಆಲ್ಮೋಸ್ಟ್ ಅವ್ರ ಜೊತೆಗೆ ಇದ್ದು ಕಂಫರ್ಟ್ ಕೊಟ್ಟು ಕೊನೆಗೆ ಅವ್ರನ್ನ ಹೋಗಿ ಒಂದು ಮೆಂಟರ್ ಆಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ನಿಮ್ಮದು 6 years ಸ್ಟಡೀಸ್ ಚೆನ್ನಾಗಾಗಲಿ ಅಂತ ಕೂಡ ಹೇಳಿ ಬಾಯ್ಸ್ ಬಂದರು. ಮತ್ತೆ ಅದು ಅಲ್ಲಿಂದ ಕಂಪ್ಲೀಟ್ ಆದರೆ ಕೂಡ ಸೆಕೆಂಡ್ ಇಯರಲ್ಲಿ ಇದ್ರೆ ಕೂಡ ಅವರು ಇನ್ನೂ ಟಚಲ್ಲಿದ್ದಾರೆ.
ಸೊ ಆ ಒಂದು ಅವ್ರು ಏನು ಹೇಳ್ತಾರೋ ಅದನ್ನೇ ಅವ್ರು ಫೈನಲ್ ಆಗಿ ಮಾಡೋದು. ಸೊ ಅದರಿಂದ ನನಗೆ ತುಂಬ ಇಷ್ಟ ಆಯಿತು ITCS ಅವರು ಸರ್ವಿಸು. ಅವರು ಮತ್ತು ಬೇರೆ ಪೇರೆಂಟ್ಸ್ಗೂ ನಾನು ಅದನ್ನೇ ಹೇಳ್ತೀನಿ, ಐ ಸ್ಟ್ರಾಂಗ್ಲಿ ರೆಕಮೆಂಡ್ ITCS ಆ್ಯಂಡ್ ಮಿಸ್ಟರ್ ಮಂಡಲ್ ಸರ್ವಿಸ್ ಈಸ್ ದ ಗುಡ್ ಒನ್. ಸೊ ಯು ಕ್ಯಾನ್ ಆಲ್ಸೋ ಗೋ ಅಹೆಡ್ ವಿತ್ ದಟ್ ದ ಸೇಮ್ ಸರ್ವಿಸ್ ವಿತ್ ದಟ್ ಅಥಾರಿಟಿ ಐ ಕ್ಯಾನ್ ಸೇ. ಈಗ ನಾನು ಇದನ್ನ ಮೀಡಿಯಾ ಮುಂದೆ ಹೇಳ್ತೀನಿ ಅಂದರೆ, ಸೊ ಬೇರೆಯವರು ಓದೋದು ಕೂಡ ಒಂದು ಒಳ್ಳೆ ಇದರಲ್ಲಿ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದೆ. ಇದು ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ. ಸೊ ನಿಮಗೂ ಕೂಡ ನಿಮ್ಮ ಮಕ್ಕಳನ್ನು ವಿದೇಶಗಳಲ್ಲಿ ಓದಿಸ್ಬೇಕು, ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಓದಿಸ್ಬೇಕು ಅಂತ ಇರುತ್ತೆ. ಆದರೆ ಯಾವ ಕನ್ಸಲ್ಟೆನ್ಸಿಯನ್ನು ನಾವು ಕನ್ಸಲ್ಟ್ ಮಾಡಬೇಕು ಅಂತ ಒಂದು ಸಣ್ಣ ಅಳುಕಂತೂ ಇದ್ದೇ ಇರುತ್ತೆ. ಸೊ ನಿಮ್ಮಂಥವರಿಗೆ ITCS ಇಸ್ ದ ಬೆಸ್ಟ್ ಆಪ್ಷನ್. ಇದಾಗಿತ್ತು ಈ ಹೊತ್ತಿನ ಕಾರ್ಯಕ್ರಮ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.